ಹಾಯ್ ಸ್ನೇಹಿತರೆ, ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಅದೇ ರೀತಿ ಜೂನ್ 23 ಮತ್ತು 24 ಪ್ರಮುಖ ಪ್ರಚಲಿತ ಘಟನೆಗಳು. ಅದೇ ರೀತಿ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು 2025 ಮತ್ತು 2035 ಜಲ ವಿದ್ಯುತ್ ದಶಕ ಎಂದು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅರುಣಾಚಲ ಪ್ರದೇಶವು ಇತ್ತೀಚೆಗೆ 2025ರಿಂದ 2035 ಜಲ ವಿದ್ಯುತ್ ದಶಕ ಎಂದು ಘೋಷಿಸಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಮಾಹಿತಿ ಪ್ರಸಾರಕ್ಕಾಗಿ ಚಾಂಪಿಯನ್ ಆಫ್ ಡಿಜಿಟಲ್ ಮೀಡಿಯಾ ಅವಾರ್ಡ್ಸ್ ಸೌತ್ ಏಷ್ಯಾ 2025 ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ದ ಹಿಂದೂ ಚಾನೆಲ್ಗೆ ಇತ್ತೀಚೆಗೆ ಚಾಂಪಿಯನ್ ಆಫ್ ಡಿಜಿಟಲ್ ಮೀಡಿಯಾ ಅವಾರ್ಡ್ಸ್ ಸೌತ್ ಏಷ್ಯಾದ ಈ ಪ್ರಶಸ್ತಿಯನ್ನು ನೀಡಲಾಗಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ಕ್ಷೇತ್ರದಲ್ಲಿ ಭಗವಾನ್ ಬಿರ್ಸಾ ಮುಂಡಾ ಪ್ರಶಸ್ತಿಯನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚಿಕಿತ್ಸೆ ಕ್ಷೇತ್ರದಲ್ಲಿ ಇತ್ತೀಚೆಗೆ ಭಗವಾನ್ ಬಿರ್ಸಾ ಮುಂಡಾ ಅವರ ಪ್ರಶಸ್ತಿಯನ್ನು ಘೋಷಿಸುವುದಾಗಿ ತಿಳಿಸಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಾಯಾ ರಾಜೇಶ್ವರನ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇವರು ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟ್ ಕ್ವಶನ್, ಯಾವ ದೇಶದ ಸಂಸತ್ತು ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುವ ಯೋಜನೆಯನ್ನು ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇರಾನ್ ದೇಶದ ಹಾರ್ಮುಜ್ ಜಲಸಂಧಿಯು ಇತ್ತೀಚೆಗೆ ನಡೆದ ಇರಾನ್ ಮತ್ತು ಇಸ್ರೇಲ್ನಲ್ಲಿ ನಡೆದ ಯುದ್ಧದ ಸಂದರ್ಭದಲ್ಲಿ ಈ ಜಲಸಂಧಿಯನ್ನು ಇರಾನ್ ದೇಶವು ಮುಚ್ಚುವ ಯೋಜನೆಯನ್ನು ಹಾಕಿಕೊಂಡಿದ್ದು. ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷ ವಿಶ್ವ ಒಲಿಂಪಿಕ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಜೂನ್ 23ರಂದು ವಿಶ್ವ ಒಲಿಂಪಿಕ್ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದ 3ನೇ ಸಂಪೂರ್ಣ ಸಾಕ್ಷರತೆ ರಾಜ್ಯವಾಗಿ ಹೊರಹೊಮ್ಮಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ತ್ರಿಪುರಾ ರಾಜ್ಯ ಇತ್ತೀಚೆಗೆ 3ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯವಾಗಿ ಹೊರಹೊಮ್ಮಿದ್ದು. ಅದೇ ರೀತಿ ಮೊದಲನೇದು ಮಿಜೋರಾಂ, ನೆಕ್ಸ್ಟ್ ಎರಡನೇದು ಗೋವಾ, 3 ತ್ರಿಪುರಾ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶವು ಅಂಡರ್-23 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2025 ಆಯೋಜಿಸಿದೆ? ಯಾವ ದೇಶ? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಯೆಟ್ನಾಂ ದೇಶವು ಇತ್ತೀಚೆಗೆ ಅಂಡರ್-23 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 2ನೇ ಕ್ವೀನ್ ಕ್ಲಬ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಇತ್ತೀಚೆಗೆ 2ನೇ ಕ್ವೀನ್ ಕ್ಲಬ್ ಪ್ರಶಸ್ತಿ ಗೆದ್ದವರು ಸರಿಯಾದ ಉತ್ತರ ಆಪ್ಷನ್ ಸಿ, ಟೆನ್ನಿಸ್ ಆಟಗಾರರಾದ ಕಾರ್ಲೋಸ್ ಅಲ್ಕರಾಜ್ ಇತ್ತೀಚೆಗೆ ಕ್ವೀನ್ ಕ್ಲಬ್ ಪ್ರಶಸ್ತಿಯನ್ನು ಗೆದ್ದಿದ್ದು. ನೆಕ್ಸ್ಟ್ ಕ್ವಶನ್, ಇರಾನಿನ ಪರಮಾಣು ತಾಣದ ಮೇಲೆ ದಾಳಿ ಮಾಡಲು ಅಮೆರಿಕ ಇತ್ತೀಚೆಗೆ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಎಂಬ ಇರಾನಿನ ಪರಮಾಣು ತಾಣದ ಮೇಲೆ ದಾಳಿ ಮಾಡಲು ಅಮೆರಿಕ ಈ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದ ಮೊದಲ ಯೋಗ ನೀತಿಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರಾಖಂಡ ಇತ್ತೀಚೆಗೆ ಮೊದಲ ಯೋಗ ನೀತಿ ಆರಂಭಿಸಿದ್ದು. ನೆಕ್ಸ್ಟ್ ಕ್ವಶನ್, 2025 ಏಷ್ಯನ್ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಭಾರತ ಇತ್ತೀಚೆಗೆ ಎಷ್ಟು ಪದಕವನ್ನು ಪಡೆದಿದ್ದು? ಸರಿಯಾದ ಉತ್ತರ ಆಪ್ಷನ್ ಎ, ಒಟ್ಟು 27 ಪದಕ. ಏಷ್ಯನ್ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 27 ಪದಕವನ್ನು ಪಡೆದಿದ್ದು. ನೆಕ್ಸ್ಟ್ ಕ್ವಶನ್, ಹಸಿರು ಹೈಡ್ರೋಜನ್ ಉತ್ಪಾದನೆಗಾಗಿ ಸೌರಶಕ್ತಿ ಆಧಾರಿತ ತಂತ್ರಜ್ಞಾನವನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ದೇಶ. ನೆಕ್ಸ್ಟ್ ಕ್ವಶನ್, ಹಾರ್ಮುಜ್ ಜಲಸಂಧಿ ಯಾವ ಜಲಮೂಲಕಗಳನ್ನು ಸಂಪರ್ಕಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ಜಲಸಂಧಿಯನ್ನು ಸಂಪರ್ಕಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆಯಿಂದ 2024 ಮತ್ತು 2025 ಡಿಜಿಟಲ್ ಪಾವತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ?
ಸರಿಯಾದ ಉತ್ತರ ಆಪ್ಷನ್ ಬಿ. ಇದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗೆ 2025ರ ಡಿಜಿಟಲ್ ಪಾವತಿ ಪ್ರಶಸ್ತಿಯನ್ನು ನೀಡಲಾಗಿದ್ದು. ನೆಕ್ಸ್ಟ್ ಕ್ವಶನ್, 2026ರ 10ನೇ ಮಹಿಳಾ T20 ವಿಶ್ವಕಪ್ ಯಾವ ದೇಶ ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಇದು ಇಂಗ್ಲೆಂಡ್ ದೇಶ. 2026ರ 10ನೇ ಮಹಿಳಾ T20 ವಿಶ್ವಕಪ್ ಆಯೋಜಿಸಿದ್ದು ಇಂಗ್ಲೆಂಡ್ ದೇಶ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ 150 ವಿಕೆಟ್ಗಳನ್ನು ಪಡೆದ ಮೊದಲ ಏಷ್ಯನ್ ಬೌಲರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ. ಜಸ್ಪ್ರೀತ್ ಬುಮ್ರಾ ಅವರು ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ 150 ವಿಕೆಟ್ಗಳನ್ನು ಪಡೆದಿದ್ದು ಏಷ್ಯಾದ ಮೊದಲ ಬೌಲರ್ ಆಗಿದ್ದು ಜಸ್ಪ್ರೀತ್ ಬುಮ್ರಾ.